ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಋತುಮಾನದ ಬದಲಾವಣೆಯಿಂದಾಗಿ H1N1 ಸೇರಿದಂತೆ ಇನ್ಫ್ಲುಯೆಂಜಾ ಹಾಗೂ ಮಲೇರಿಯಾ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ.ಎಚ್.ಆರ್. ತಿಮ್ಮಯ್ಯ ಮಹತ್ವದ ಮಾಹಿತಿ ನೀಡಿದ್ದಾರೆ. ಚಳಿ ಹಾಗೂ ಮಳೆಯ ವಾತಾವರಣದಲ್ಲಿ H1N1 ಸೋಂಕು ಹೆಚ್ಚಾಗಿ ಕಂಡುಬರುತ್ತಿದ್ದು, ಸೋಂಕಿತರು ಕೆಮ್ಮಿದಾಗ, ಸೀನಿದಾಗ ಅಥವಾ ನಿಕಟ ಸಂಪರ್ಕದಲ್ಲಿದ್ದಾಗ ಇದು ಹರಡುತ್ತದೆ. 2026 ರ ಜನವರಿ 1 ರಿಂದ ಆಗಸ್ಟ್ 25 ರವರೆಗೆ ಜಿಲ್ಲೆಯಲ್ಲಿ ಒಟ್ಟು 87 ಪ್ರಕರಣಗಳು ದಾಖಲಾಗಿದ್ದರೆ, 2025 ರಲ್ಲಿ 207 ಹಾಗೂ 2024 ರಲ್ಲಿ 208 ಪ್ರಕರಣಗಳು ವರದಿಯಾಗಿದ್ದವು. ಆಸ್ಪತ್ರೆಗಳಲ್ಲಿ ಒಸೆಲ್ಟಾಮಿವಿರ್ ಮಾತ್ರೆಗಳು, ಸಿರಪ್ಗಳು, N95 ಮಾಸ್ಕ್ಗಳು ಹಾಗೂ PPE ಕಿಟ್ಗಳನ್ನು ಸಾಕಷ್ಟು ಸಿದ್ಧವಾಗಿಡಲಾಗಿದ್ದು, ಜನ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಆದರೆ ಜಾಗೃತೆ ವಹಿಸಿ ಎಂದಿದ್ದಾರೆ. ಈ H1N1 ಅಥವಾ ಸ್ವೈನ್ ಫ್ಲೂ ಏನಿದೆ, ಇದೊಂದು ವೈರಸ್ ಇಂದ ಬರುವಂತಹ ಕಾಯಿಲೆ. ಇದು ಸಾಮಾನ್ಯವಾಗಿ ನಾವು ಇನ್ಫ್ಲುಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ಇದು ಋತುಮಾನದ ಕಾಯಿಲೆ ಅಂತ ಕೂಡ ನಾವು ಹೇಳ್ತೀವಿ. ಇದು ಸೀಸನಲ್ ಫ್ಲೂ ಅಂತ ಕೂಡ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಈ ಶೀತ ಹವೆ ಇರುವಂತ ವರ್ಷಕ್ಕೆ 2 ಬಾರಿ ಬರುವಂತಹ ಸೋಂಕಾಗಿರುತ್ತೆ. ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಥವಾ ಉಸಿರಾಟದ ಮೂಲಕ ಸೋಂಕಿತ ವ್ಯಕ್ತಿಯ ಉಸಿರಿನಲ್ಲಿರಬಹುದಾದ ರೋಗಾಣು ಆರೋಗ್ಯವಂತರು ಉಸಿರಾಡದಾಗ ಬರುವಂತದ್ದು. ನಮ್ಮೆಲ್ಲರಿಗೂ ತಿಳಿದ ವಿಷಯ ಏನಪ್ಪ, 2020ರಲ್ಲಿ ನಾವು ಪಟ್ಟ ಕಷ್ಟ, ಕೋವಿಡ್ ಅಥವಾ ಕೊರೋನಾ ಸೋಂಕಿನಿಂದ ಆಗಿದ್ದ ಏನೇನು ಆಗಿದೆ ಅದೇ ರೋಗ ಲಕ್ಷಣಗಳನ್ನು ಒಳಗೊಂಡಂತಹ ಸೋಂಕಿದು. ಕೆಮ್ಮೋದ್ರಿಂದ, ಸೀನೋದ್ರಿಂದ, ಆರೋಗ್ಯವಂತರು ಉಸಿರಾಡೋದ್ರಿಂದ ಬರುವಂತಹ ಸೋಂಕು. ಸೊ ಇದು ಅತಿ ಜನಜಂಗುಳಿಯಲ್ಲಿ ರೋಗಾಣು ಹರಡೋದೆ ಬಹಳ ಬೇಗ ಹರಡುತ್ತೆ. ಈ ಇನ್ಫ್ಲುಯೆನ್ಸಾ ವೈರಸ್ H1N1, H2N3 ಬೇರೆ ಬೇರೆ ಈ ರೀತಿ 18 ವಿಧದ ಉಪ ಪ್ರಭೇದಗಳಿದ್ದಾವೆ. ಸೊ ಇದು ಕೂಡ ಗೊತ್ತಿರಬೇಕಾಗತ್ತೆ ಜನಗಳಿಗೆ. ಎಲ್ಲ ಒಂದೇ ಸಾಮಾನ್ಯ ಎಲ್ಲ ಇನ್ಫ್ಲುಯೆನ್ಸಾ ವೈರಸ್ ಇಂದ ಬರುವಂತ ಪ್ರಭೇದಗಳಿಗೆ ಸೇರಿದಂತ ಸೋಂಕು. ಈಗ ಹೇಗೆ ಹರಡುತ್ತೆ ಅಂತ ಹೇಳಿದೆ, ಹಾಗಾಗಿ ಇದು ಹೇಗೆ ರೋಗ ಲಕ್ಷಣಗಳು ಏನಿರುತ್ತೆ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಸೋಂಕಿತ ವ್ಯಕ್ತಿ ಮೈಕೈ ನೋವು, ಜ್ವರ, ತಲೆನೋವು, ಕೆಮ್ಮು, ಗಂಟಲು ಕೆರೆತ, ಕೊನೆಗೆ ಉಸಿರಾಟದ ಸಮಸ್ಯೆ ಕೂಡ ಆಗುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನೀವು 2 ಪದಗಳನ್ನ ಈ ಹಿಂದೆ ಕೂಡ ಎಲ್ಲ ಕೇಳಿರ್ತೀರಾ, ILI ಮತ್ತು ಸಾರಿ ಅಂತ ಹೇಳ್ಬಿಟ್ಟು. ILI ಅಂದ್ರೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್. ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತಂದ್ರೆ ಶೀತ ಜ್ವರಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹೇಳುವಂತ ಪದ ಇದು. ಈಗಾಗಲೇ ನಾನು ಹೇಳಿದ ಹಾಗೆ ಜ್ವರ, ನೆಗಡಿ, ಕೆಮ್ಮು, ಗಂಟಲು ಕೆರೆತ, ತಲೆನೋವು, ಮೈಕೈ ನೋವು ಹಾಗೂ ಕೊನೆಯಲ್ಲಿ ಉಸಿರಾಟ ತೊಂದರೆ. ಎಲ್ಲಿಯವರೆಗೆ ಉಸಿರಾಟ ತೊಂದರೆ ಇರೋದಿಲ್ವೋ ಅಲ್ಲಿಯವರೆಗೆ ಅದನ್ನು ನಾವು ILI ಅಂತ ಹೇಳ್ತೀವಿ. ಒಂದು ವೇಳೆ ಸಾರಿ ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ, ಇಲ್ಲಿ ನಿಮೋನಿಯಾ ಆಗತ್ತೆ. ILI ನಿಮೋನಿಯಾ ಆಗಿರೋದಿಲ್ಲ. ಒಂದು ವೇಳೆ ನಿಮೋನಿಯಾ ಆದಲ್ಲಿ ರೋಗಿಯ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಈ ರೋಗ ಉಲ್ಬಣಗೊಂಡು ತೀವ್ರತರವಾಗಿ ಪರಿಣಮಿಸಿ ರೋಗಿಯ ಸಾವಿಗೂ ಕೂಡ ಒಳಗಾಗ್ಬೋದು. ಸೊ ಈಗ ನಾವು ನಮ್ಮಲ್ಲಿ 2 ವಿಷಯಗಳನ್ನ ನಾವು ಎಲ್ಲಿ ತಿಳ್ಕೊಬೇಕು, ಎಲ್ಲ ಸಾರ್ವಜನಿಕರಿಗೆ ವಿನಂತಿ. ನೆಗಡಿ, ಜ್ವರ, ಶೀತ, ಕೆಮ್ಮು, ಗಂಟಲು ಕೆರೆತ ಈ ತರ ಸಮಸ್ಯೆ ಇದ್ದಾಗ ದಯಮಾಡಿ ನಿಮ್ಮ ಹತ್ತಿರದ ಆಸ್ಪತ್ರೆಯನ್ನ ತಾವು ಭೇಟಿ ಮಾಡಿ ವೈದ್ಯರ ಸಲಹೆಯನ್ನು ಪಡೆಯಿರಿ. ಆರೋಗ್ಯ ಸಂಸ್ಥೆಗಳಲ್ಲಿ, ಅದು ಸರ್ಕಾರಿ ಇರ್ಬೋದು, ಅದು ಖಾಸಗಿ ಇರ್ಬೋದು, ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದಕ್ಕೆ ಚಿಕಿತ್ಸೆ ಉಚಿತವಾಗಿ ಲಭ್ಯ ಇದೆ. ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಇದರ ಬಗ್ಗೆ ಅರಿವಿದೆ. ತಾವು ಸ್ವಯಂ ವೈದ್ಯ ಪದ್ಧತಿಯನ್ನು ಮಾಡಿಕೊಳ್ಳದೆ ತಾವೇ ಔಷಧಿಗಳನ್ನ ತಗೊಂಡು ಅಂಗಡಿಯಲ್ಲಿ ಮಾತನಾಡುವುದರ ಬದಲು ವೈದ್ಯರ ಸಲಹೆಯನ್ನು ಪಡ್ಕೊಂಡು ತಾವು ರೋಗವನ್ನ ತಾವು ಉಪಶಮನ ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಿದ್ದೀನಿ. ಯಾರಿಗೂ ಉಸಿರಾಟ ತೊಂದರೆ ಇದ್ರೆ ಕೂಡಲೇ ತಾವು ಆಸ್ಪತ್ರೆಗೆ ಭೇಟಿ ನೀಡಬೇಕಾಗುತ್ತೆ. ವಿಶೇಷವಾಗಿ ಈ H1N1 ಅತಿಯಾಗಿ ಬಾಧಿಸುವಂಥದ್ದು ಚಿಕ್ಕ ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥವರು, ಕ್ಯಾನ್ಸರ್ ಪೀಡಿತರು, ಡಯಾಲಿಸಿಸ್ಗೆ ಒಳಗಾದಂಥವರು, ಸಕ್ಕರೆ ಕಾಯಿಲೆ ಅನಿಯಂತ್ರಿತತೆ ಇದ್ದಲ್ಲಿ, ರಕ್ತದ ಒತ್ತಡ ಇರುವಂಥವರು, ಈ ರೀತಿಯ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ ನಾವು, ಈ ರೀತಿ ಸಮಸ್ಯೆ ಇದ್ದಲ್ಲಿ ಪರಿಣಾಮಕ ಬಹಳ ಬೇಗ ಅವರಿಗೆ ರೋಗಿಯ ಸ್ಥಿತಿ ಉಲ್ಬಣ ಸ್ಥಿತಿಗೆ ತಲುಪುವಂತ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭ ಮಾತನಾಡಿದ ಜಿಲ್ಲಾ ಮಲೇರಿಯಾ ನಿಯಂತ್ರಣ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ. ನವೀನ್ ಚಂದ್ರ ಕುಲಾಲ್, ಅಂತಾರಾಜ್ಯ ಕಾರ್ಮಿಕರಲ್ಲಿ ಮಲೇರಿಯಾ ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಅಂತಾರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸುವ ಕಾರ್ಮಿಕರಲ್ಲಿ ಮಲೇರಿಯಾ ಪ್ರಕರಣಗಳು ಹೆಚ್ಚುತ್ತಿದ್ದು, ಪ್ರಸಕ್ತ ವರ್ಷದಲ್ಲಿ ಇತರ ರಾಜ್ಯಗಳಿಂದ ಬಂದವರಲ್ಲಿ 48 ಪ್ರಕರಣಗಳು ಪತ್ತೆಯಾಗಿವೆ. ನಿರ್ಮಾಣ ಹಂತದ ಕಟ್ಟಡಗಳಿಗೆ ಆರೋಗ್ಯ ತಂಡಗಳು ನೇರವಾಗಿ ಭೇಟಿ ನೀಡಿ ಕಾರ್ಮಿಕರನ್ನು ತಪಾಸಣೆ ಮಾಡುತ್ತಿವೆ. ಚಿಕ್ಕ ಮಕ್ಕಳು, ಹಿರಿಯ ನಾಗರಿಕರು ಹಾಗೂ ಗರ್ಭಿಣಿಯರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಜ್ವರ
ಅಥವಾ ಶೀತದ ಲಕ್ಷಣಗಳಿದ್ದ ತಕ್ಷಣ ವೈದ್ಯರ ಸಲಹೆ ಪಡೆದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದರು. ಆದರೆ ಮತ್ತೆ ಈ ವರ್ಷ ಮಳೆ ತುಂಬಾ ಲೇಟ್ ಆಗಿ ಪ್ರಾರಂಭ ಆಗಿದೆ, ತುಂಬಾ ತಡವಾಗಿ ಪ್ರಾರಂಭವಾಗಿದೆ. ತಡವಾಗಿ ಪ್ರಾರಂಭವಾದ ಮಳೆ ಬಿಟ್ಟು ಬರ್ತಾ ಇದೆ. ಈ ಬಿಟ್ಟು ಬರುವ ಕಾರಣ ಪ್ರಕರಣಗಳು ಕೂಡ ಜಾಸ್ತಿ ಬರ್ತಾ ಇದೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ ಈ ಸಲ ಪ್ರಕರಣಗಳು ಕಮ್ಮಿ ಇದೆ. ಆದಾಗ್ಯೂ ಮಲೇರಿಯಾದಲ್ಲಿ ಜಾರ್ಖಂಡ್ ಮೂಲದ ವ್ಯಕ್ತಿಗಳು, ಬಿಹಾರ್, ವೆಸ್ಟ್ ಬೆಂಗಾಲ್ ಮತ್ತು UP ಈ ರಾಜ್ಯಗಳಿಂದ ಬರುವ ಕಾರ್ಮಿಕರು ತುಂಬಾ ಜಾಸ್ತಿಯಾಗಿ ಬರ್ತಾ ಇದ್ದಾರೆ ಹಾಗೂ ಅವರಲ್ಲಿ ಪ್ರಕರಣಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಈಗ ಕಳೆದ ವರ್ಷಕ್ಕೆ ನಾವು ಹೋಲಿಸಿದ್ರೆ ನಮ್ಮಲ್ಲಿ 16 ಪ್ರಕರಣ ಮಾತ್ರ ಈವರೆಗೆ ದಾಖಲಾಗಿದೆ. ಯಾವುದು ಅಂತ ಹೇಳಿದ್ರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯವರದ್ದು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವವರದ್ದು 16 ಪ್ರಕರಣಗಳಿದೆ. 48 ಪ್ರಕರಣ ಹೊರ ರಾಜ್ಯದಿಂದ ಬಂದವರದ್ದಾಗಿದೆ. ಕಳೆದ ವರ್ಷ ಹೋಲಿಸಿದ್ರೆ ನಮ್ಮಲ್ಲಿ ಸುಮಾರು 108 ಇಡೀ ವರ್ಷದಲ್ಲಿ ಬೇರೆ ರಾಜ್ಯದಿಂದ ಬಂದ ಪ್ರಕರಣಗಳಿತ್ತು. ಆದರೆ ಹಿಂದಿನ ವರ್ಷ 165. ಸೊ ಅಲ್ಲಿ ಕೂಡ ನಾವು ನೋಡ್ತಾ ಇದ್ರೆ ಒಂದಷ್ಟು ಪ್ರಕರಣಗಳು ಕಮ್ಮಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಪ್ರತಿ ಕಾರ್ಮಿಕರ ಯಾವ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರ್ಮಿಕರನ್ನು ನಾವು ಗುರುತಿಸಿ ಅಲ್ಲಿ ಹೋಗಿ ಅಲ್ಲೇ ಪರೀಕ್ಷೆ ಮಾಡಲಾಗ್ತಾ ಇದೆ. ಈ ಒಂದು ವ್ಯವಸ್ಥೆಯಿಂದ ಇವತ್ತು ಹರಡುವಿಕೆ ಕಮ್ಮಿ ಆಗಿದೆ. ಆದರೆ ಇಲ್ಲಿ ಏನು ಯೋಚಿಸಬೇಕು ಅಂತ ಹೇಳಿದ್ರೆ, ಈ ಹೊರ ರಾಜ್ಯದಿಂದ ಬರುವ ಮಲೇರಿಯಾ ಪ್ರಕರಣಗಳಲ್ಲಿ PF ಪ್ರಕರಣಗಳು ಜಾಸ್ತಿ ಇರ್ತದೆ. ಫಾಲ್ಸಿಫಾರಂ ಮಲೇರಿಯಾ ಜಾಸ್ತಿ ಇರ್ತದೆ. ಫಾಲ್ಸಿಫಾರಂ ಮಲೇರಿಯಾ ವೈವ್ಯಾಕ್ಸ್ ಮಲೇರಿಯಾಗೆ ಹೋಲಿಸಿದ್ರೆ ಒಂದಷ್ಟು ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡೋದು ಜಾಸ್ತಿ ಇರ್ತದೆ. ಆದ ಕಾರಣ ಜನರಲ್ಲಿ ಇಷ್ಟೇ ವಿನಂತಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಯದಲ್ಲಿ ಜ್ವರ ಬಂದರೂ ಮೊದಲ ಪರೀಕ್ಷೆ ಖಂಡಿತವಾಗಿಯೂ ಮಲೇರಿಯಾ ಮಾಡಲೇಬೇಕು. ಆ ನಂತರ ಉಳಿದಂತೆ ಡೆಂಗು ಅಥವಾ H1N1 ಅಥವಾ ಉಳಿದ ಪ್ರಕರಣಗಳ ಬಗ್ಗೆ ಯೋಚಿಸಬಹುದು. ಯಾವ ರೋಗ ಇದ್ರೂ ಮಲೇರಿಯಾದ ಪರೀಕ್ಷೆ ನಡೆಸುವುದು ಅತಿ ಅಗತ್ಯ ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.